ಸರ್ ಹೇಳಿ ಸರ್ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಅರಿವು ಭಾರತ ತಂಡದ ವತಿಯಿಂದ ತಿಮ್ಮರಾವತನಹಳ್ಳಿ ಗ್ರಾಮದಲ್ಲಿ ಇದೇ ನಮ್ಮ ಮನೆ ಅಂದ್ರೆ ನಮ್ಮ ಸುಬ್ಬಾರೆಡ್ಡಿ ಹಾಗೂ ಜಯರಾಮ್ ರೆಡ್ಡಿ ಅವರ ಮನೆಯಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಒಂದು ಏನಾದರೂ ನಮ್ಮದೇ ಆದಂತಹ ಒಂದು ಕೊಡುಗೆ ಕೊಡಬೇಕು, ಒಂದು ವಿಚಾರವನ್ನ ಮನನೆ ಮಾಡಬೇಕು ಅಂತ ಹೇಳಿ ಸಹಭೋಜನವನ್ನ ಇವತ್ತು ಏರ್ಪಡಿಸಲಾಗಿತ್ತು. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆ ಜಿಲ್ಲಾಧಿಕಾರಿಗಳು ಹಾಗೂ ನಮಗೆ SP ಅವರು ಜೊತೆಗೆ ಸುಮಾರು ಗಣ್ಯರು ಕೂಡ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ರು. ಕಂಪ್ಲೀಟ್ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲವೂ ಕೂಡ ಇಲ್ಲಿ ಇವತ್ತು ಭಾಗವಹಿಸಿದ್ರು. ತುಂಬಾ ಖುಷಿ ಅನ್ಸತ್ತೆ. ಯಾಕಂತಂದ್ರೆ ಖುಷಿ ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಮೈಲುಗಲ್ಲು. ಯಾಕಂತಂದ್ರೆ ಈ ವಿಷಯಗಳಲ್ಲಿ ಈ ಒಂದು ಲೆವೆಲ್ಗೆ ನಾವು ಮಾಡಲೇಬೇಕು. ಯಾಕಂತಂದ್ರೆ ಸುಮಾರು ವಿಷಯಗಳು ಜಾತಿ ಬಗ್ಗೆ ಮತ್ತೆ ಅಸ್ಪೃಶ್ಯತೆ ಬಗ್ಗೆ ನಾವು ಶತಮಾನಗಳಿಂದ ಕೇಳಿಸ್ಕೊಂಡು ಬರ್ತಾನೆ ಇದೀವಿ. ಸೊ ಈ ಒಂದು ವಿಚಾರವನ್ನ ನಾವು ಮನನೆ ಮಾಡ್ಬೇಕಂದ್ರೆ ಎಲ್ಲೋ ಕೆಲವೊಂದು ಕಡೆಗಳಿಗೆ ನಾವು ಶತ್ರುಗಳಾಗ್ತೀವಿ, ಕೆಲವೊಂದು ಜನ ನಮ್ಮನ್ನೆಲ್ಲೋ ಒಂದ್ ಕಡೆ ಕಾರ್ನರ್ ಮಾಡಕ್ಕೆ ನೋಡ್ತಾರೆ. ಸೊ ಇವೆಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲ ಇದನ್ನ ನಾವು ಭೇದಿಸಲೇಬೇಕು, ಇದನ್ನ ನಾವು ಹೊಡಿಬೇಕು. ಇಲ್ಲ ಎಲ್ಲರೂ ಮನುಷ್ಯರು ಅಂದ್ರೆ ಒಂದೇನೆ. ಯಾಕಂದ್ರೆ ಯಾವುದೇ ಜಂತುಗಳಲ್ಲಿ ಕೂಡ ಈ ತರ ಜಾತಿ ಭಾವ ಇಲ್ಲ, ಪಕ್ಷಿಗಳಲ್ಲೂ ಜಾತಿ ಭಾವ ಇಲ್ಲ. ಯಾವುದೇ ನೈಸರ್ಗಿಕ ವಿಚಾರಗಳು ತಗೊಂಡ್ರು ಕೂಡ ಎಲ್ಲೂ ನಿಮಗೆ ಜಾತಿ ಭಾವ ಅನ್ನೋದು ಸಿಗೋದಿಲ್ಲ. ಆದ್ರೆ ಮನುಷ್ಯ ಅಂತ ಬಂದಾಗ ಯಾಕೋ ನಾವೇನೆ ಈ ತರದ ಒಂದು ಕೋಟೆಗಳನ್ನ ಸುಭದ್ರವಾಗಿ ಕಟ್ಕೊಂಡ್ಬಿಟ್ಟಿದೀವಿ. ಈ ಕೋಟೆಗಳನ್ನ ಹೊಡಿಬೇಕು ಅಂತಂದ್ರೆ ಶಿವಪ್ಪ ಸರ್ ಅಂತವ್ರೇನೆ 10 ವರ್ಷಗಳಿಂದ ಹೋರಾಟ ಮಾಡಿ ಇದುವರೆಗೂ ಹೇಳ್ಕೊಂಡ್ ಬಂದಿರೋ ಈ ನೌಕೆಯನ್ನ ನಮ್ಮಂತವ್ರು ಕೂಡ ಸಮಾಜದ ಬಗ್ಗೆ ಯೋಚನೆ ಮಾಡಿ ಅವ್ರಿಗೊಂದು ಸಾಥ್ ಕೊಡದೇ ಇದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಇದಕ್ಕೋಸ್ಕರನೇ ಈ ಒಂದು ವೇದಿಕೆಯನ್ನ ಕಲ್ಪಿಸಿದ್ವಿ. ವೇದಿಕೆ ತುಂಬಾ ಚೆನ್ನಾಗಿ ಇವತ್ತು ಅಚ್ಚುಕಟ್ಟಾಗಿ ನಡೆದಿದೆ. ಯಾಕಂದ್ರೆ ಇದೊಂದು ತಿಮ್ಮರಾವತನಹಳ್ಳಿ ಪರಿಧಿಗೆ ಇದು ಒಂದು ಹಿಸ್ಟ್ರಿ. ಒಂದೇ ವೇದಿಕೆಯಲ್ಲಿ SP ಅವರು DC ಬಂದು ಒಂದು ವೇದಿಕೆಯನ್ನ ಹಂಚಿಕೊಂಡು, ಜೊತೆಗೆ ಸುಮಾರು ಗಣ್ಯರು ಈ ವೇದಿಕೆಯನ್ನು ಹಂಚಿಕೊಂಡು ಒಂದು ವಿಚಾರವಾಗಿ ಇವತ್ತು ಮಾತಾಡಿ ಹೋಗಿದಾರಲ್ಲ, ಇದು ತಿಮ್ಮರಾವತನಹಳ್ಳಿ ಪಂಚಾಯತಿಗೆ ಇದು ಚರಿತ್ರೆ. ಇದು ಸೊ ಈ ಚರಿತ್ರೆಯನ್ನ ಕಾರಣಭೂತರಾದಂತಹ ಎಲ್ಲಾ ನಮ್ಮ ಗ್ರಾಮಸ್ಥರು, ಶ್ರೇಯೋಭಿಲಾಷಿಗಳು, ನಮ್ಮ ಚಿಕ್ಕಪ್ಪ ಅವರು ಇರ್ಬೋದು, ಹಾಗೂ ನಮ್ಮ ತಂದೆಯವರು, ಹಾಗೂ ನಮ್ಮ ಸಂಪೂರ್ಣ ಕುಟುಂಬ ಎಲ್ಲರೂ ಕೂಡ, ಜೊತೆಗೆ ಮೀಡಿಯಾ ಎಲ್ಲರೂ ಕೂಡ ಅಷ್ಟೇ ಇವತ್ತು ಸಾಥ್ ಕೊಟ್ಟಿದ್ದೀರಾ ಎಲ್ಲರೂ. ಯಾಕಂದ್ರೆ ಈ ತರದ ವಿಷಯಗಳು ಗೊತ್ತಾಗಬೇಕು ಜನಕ್ಕೆ. ಯಾವಾಗಲೇ ನಾವೇನು, ನಮ್ಮ ಒಂದು ವ್ಯಕ್ತಿತ್ವ ಏನು ಅಂತ ಹೇಳಿ ಆಚೆಗಡೆ ಗೊತ್ತಾಗತ್ತೆ. ಸೊ ಈ ವಿಷಯದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಈ ಒಂದು ವೇದಿಕೆಯನ್ನ ಸಕ್ಸಸ್ ಮಾಡಿದಿರಿ. ಎಲ್ಲರಿಗೂ ಕೂಡ ಅನಂತ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಈ ಜರ್ನಿ ಇಲ್ಲಿಗೆ ಮುಗಿಯುವಂತದ್ದಲ್ಲ, ಇದು ಜಸ್ಟ್ ಆರಂಭ ಮಾತ್ರನೇ. ಈ ಆರಂಭ ಇದು ಎಂಡ್ಲೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ DC ಹೇಳ್ತಾ ಇದ್ರು ಇದು ಬೇರೆ ಒಂದು ಫ್ರಾನ್ಸ್, ಇಟಲಿನೋ, USA ತರನೋ ಹಾಕ್ಬೇಕು. ಯಾಕಂತಂದ್ರೆ ಎಲ್ಲಿ ಜಾತಿ ಪದ್ಧತಿಯಲ್ಲಿ ಹಾಳಾಗತ್ತೋ, ಎಲ್ಲಿ ನಾವು ಈ ರಿಸರ್ವೇಶನ್ ಇಟ್ಕೊಂಡು ನಾವ್ ಎಲ್ಲಿ ಈಗ ಹಾಳಾಗ್ತಿದೀವೋ, ಇವೆಲ್ಲವೂ ಹೋಗ್ಬಿಟ್ಟು ಒಂದು ಒಳ್ಳೆ ಒಂದು ಸಮಾಜ ಬೆಳವಣಿಗೆ ಆದಾಗ ನೆಕ್ಸ್ಟ್ ಪೀಳಿಗೆಗೆ ನಾವು ಒಂದು ಭರವಸೆ ಕೊಡೋ ಒಂದು ವೇದಿಕೆ ಆಗತ್ತೆ. ಸೊ 100% ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂತಹ ಒಂದು ಪೀಳಿಗೆಯನ್ನು ಹುಟ್ಟು ಹಾಕ್ಲಿಕ್ಕೆ ಇದೊಂದು ವೇದಿಕೆ ಆಗತ್ತೆ ಅಂತ ನಾನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಗಡಿ ಭಾಗದ ಒಂದು ಗ್ರಾಮೀಣ ಪ್ರದೇಶ, ಇಲ್ಲ ಅಸ್ಪೃಶ್ಯತೆ ಎಷ್ಟರ ಮಟ್ಟಿಗೆ ಇತ್ತು ನೀವು ಚಿಕ್ಕಂದಿನಿಂದ ನೋಡಿದಾಗ? ಅಸ್ಪೃಶ್ಯತೆ ಆಗ್ಲೂ ಈಗಲೂ ಒಟ್ಟಿಗೆ ಒಂದೇ ತರ ಇದೆ, ಇದರಲ್ಲಿ ಚೇಂಜಸ್. ಯಾಕಂದ್ರೆ ಈಗ ನನ್ನ ಜೊತೆಗೆ ಹುಟ್ಟಿ ಬೆಳೆದಂತ ಹುಡುಗರೇನೆ ಈಗ ಸುಮಾರು ಜನ ಹುಡುಗರನ್ನ ಕರೆಸಿ ಇವತ್ತು ಆಕ್ಚುಲಿ ನೆನ್ನೆ ನೈಟ್ ನಾವು ಒಂದು ಮೀಟಿಂಗ್ ಮಾಡಿದೆ. ಈ ತರ ನಾವು ಅನ್ಕೊಂಡಿದೀವಪ್ಪ, ಈ ತರ ಮಾಡ್ಬೇಕು, ನಿಮಗೋಸ್ಕರ ಮಾಡ್ತಿದೀವಿ. ನಮ್ಮ ಒಂದು ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ಈಗ ನಾವು ನಮ್ಮ ಮನೆಯಲ್ಲೇ ಇದೀವಿ, ಅವ್ರ ಮನೆಯಲ್ಲಿ ಇದಾರೆ. ಬಹುಶಃ ನಾವು ಅವ್ರ ಮನೆಗೆ ಹೋಗಿರ್ತೀವಿ ಬಿಟ್ರೆ ಅವ್ರು ನಮ್ಮ ಮನೆಗಳಿಗೆ ಬಂದಿದ್ದೇ ಇಲ್ಲ. ಈಗ ಎಕ್ಸಾಂಪಲ್ ಹೇಳ್ತೇನೆ, ಒಬ್ಬ ಮೇಸ್ತ್ರಿ ಮನೆ ಕೆಲಸ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಮೇಸ್ತ್ರಿ ಕೆಲಸ ಮಾಡ್ತಾನೆ. ಗೃಹ ಪ್ರವೇಶ ಆದ್ಮೇಲೆ ಮೇಸ್ತ್ರಿ ಒಳಗೆ ಬರೋದಿಲ್ಲ. ಕಾರಣ ದಲಿತ ಅನ್ನೋ ಒಂದು ಹೆಸರಿಗೆ. ಎಂಥ ಮೌಢ್ಯದಲ್ಲಿ ಇದೀವಲ್ಲ ನಾವು. ಈ ಮೌಢ್ಯವನ್ನ ನಾವು ಹೊಡಿಬೇಕು, ಈ ಮೌಢ್ಯವನ್ನ ಹೋಗಿಸ್ಬೇಕು. ಎಲ್ಲ ಈಗ ಅಂಬೇಡ್ಕರ್ ವಿಚಾರಗಳು ಅಷ್ಟೇನೆ. ಇನ್ನೊಂದು ಹೇಳಬೇಕು ಏನಂತಂದ್ರೆ, ಬಹುಶಃ ನಾನು ಎಲ್ಲೋ ಒಂದು ಜರ್ನಿಯಲ್ಲಿ ಕೇಳ್ಪಡ್ತಿದ್ದೆ, ಯಾರೋ ಕಿಡಿಗೇಡಿಗಳು ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪುಗಳಿಂದ ಅಂಬೇಡ್ಕರ್ ಅಂತಕ್ಕಂಥ ಒಂದು ಮಹಾನ್ ವ್ಯಕ್ತಿ ಬಯಸ್ಕೊಳ್ತಾ ಇದ್ದಾರೆ. ಅರೆ ಯಾಕೆ ಬಯಸ್ಕೋಬೇಕು? ಏನ್ ವಿಷಯಕ್ಕೆ ಬಯಸ್ಕೋಬೇಕು? ಏನಕ್ಕಾಗಿ ಅವ್ರು ಕಷ್ಟಪಟ್ರು, ಏನಕ್ಕಾಗಿ ಸಂವಿಧಾನ ರಚನೆ ಮಾಡಿದ್ರು, ಏನಕ್ಕಾಗಿ ಒಂದು ನಮಗೆ ಇಷ್ಟೊಂದೆಲ್ಲ ಮೌಲ್ಯಗಳನ್ನ ಕೊಟ್ಟು ಹೋದ್ರು, ಅದನ್ನ ನಾವು ಯೋಚನೆ ಮಾಡ್ಬೇಕು. ಆವಾಗ ಈ ತರವಾದ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ. ಸೊ ನಾನು ಹೇಳೋದು ಅಷ್ಟೇನೆ, ಎಲ್ಲಾ ಕಮ್ಯುನಿಟಿಗಳಿಗೂ ಅಷ್ಟೇನೆ, ಮನುಷ್ಯನನ್ನಾಗಿ ಸ್ವೀಕರಿಸಿ, ಆವಾಗ 100% ಸಮಾಜದ ಬದಲಾವಣೆ ಆಗುತ್ತೆ. ಸರಿ, ಈಗ
ದಲಿತರು ಅಂತ ನಾವೇನ್ ಕರಿತಾ ಇದ್ವಿ ಅವ್ರು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಹೌದು. ಅವರು ಒಂಥರ ಮೇಲ್ಜಾತಿನಪ್ಪ ನಾವು ಹೋಗ್ಬಾರ್ದು ಅಂತ ಹ್ಮ್. ಆ ಗಿಲ್ಟಿ ಫೀಲಿಂಗ್ ಅವರಲ್ಲೇ ಇರೋದು. ಅದು ನೀವು ಬಂದ್ ನೋಡಿ ಮೊದಲು ಜೋಸ್ತಾರೆ. ಸರ್ ನೀವೇ ಗಮನಿಸಿದ್ರಲ್ಲ, ವೇದಿಕೆ ಕಾರ್ಯಕ್ರಮದಲ್ಲಿ ಇದ್ದಂತಹ ಜನ ಬನ್ನಿ ಮನೆ ಒಳಗೆ ಊಟ ಮಾಡೋಣ ಅನ್ನೋ ಜೊತೆಗೇನೆ ಅವರ ಮನೆಗಳಿಗೆ ಓಡೋಗ್ಬಿಟ್ಟಿದ್ದಾರೆ. ಅಂದ್ರೆ ಕರ್ಕೊಂಡು ಬಂದಿದ್ದು ಅಷ್ಟರ ಮಟ್ಟಿಗೆ ಅವರ ಒಂದು DNA ಸೇರ್ಕೊಂಡ್ಬಿಟ್ಟಿದೆ. ಇದನ್ನ ಹೋಗಿಸ್ಬೇಕು ಅಂತಂದ್ರೆ ಬದಲಾವಣೆ ಬರ್ಬೇಕು. ಬದಲಾವಣೆ ಹೇಗ್ ಬರ್ಬೇಕು ಅಂತಂದ್ರೆ ಎಜುಕೇಶನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಿದ್ಯಾವಂತರಾದ್ರೆ ಮಾತ್ರ ವಿದ್ಯೆಗೆ ಇರತಕ್ಕಂತ ಪವರು 100% ಎಲ್ಲರನ್ನ ಒಂದು ಕಡೆ ಕೊಂಡೊಯ್ಯುತ್ತದೆ. ಅದು ನನ್ನ ಬಲವಾದ ಅಂತ ಒಂದು ನಿರ್ಧಾರ. ಸೊ ವಿಚಾರ ಇದಿಷ್ಟೇನೆ, ವಿದ್ಯೆ ಕಲಿಬೇಕು, ಮಕ್ಕಳಿಗೆ ಆದಷ್ಟು ವಿದ್ಯಾಭ್ಯಾಸ ಕೊಡಿಸ್ಬೇಕು. ಅವರನ್ನ ವಿದ್ಯಾವಂತರಾಗಿ ಮಾಡಿದ್ರೆ 100% ಸಮಾಜ ಅಂತ ಸರಿ ಇರುತ್ತೆ. ರಾಜಕೀಯವಾಗಿ ಎಲ್ಲಾ ರೀತಿಯೂ ಕೂಡ ಒಳ್ಳೆ ಒಳ್ಳೆ ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನಾವು ಎಲಿಜಿಬಲ್ ಪ್ಲೇಸ್ಗಳಿಗೆ ತಗೊಂಡು ಹೋಗಿ ಇಡ್ಬೋದು. ಇಷ್ಟೇ ವಿಷಯ. ಮುಗಿಸಿ 11ನೇ ವರ್ಷಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ನಡೆದಂತ ಒಂದು ಕಾರ್ಯಕ್ರಮ. 10 ವರ್ಷಗಳಲ್ಲಿ ನಾವೊಂದು 500 ಕಾರ್ಯಕ್ರಮ ಮಾಡಿರ್ಬೋದು. ಅಂದ್ರೆ ಒಂದು 500 ಊರುಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ನಾವು ಮಾಡಿರ್ತೀವಿ. ಪ್ರತಿ ಊರಿನಿಂದ ಒಂದು ಚಾಲೆಂಜ್. ಅನೇಕರು ಮಾತಾಡ್ತಾರೆ ಅಸ್ಪೃಶ್ಯತೆ ಎಲ್ಲಿದೆ, ಎಲ್ಲ ಹೊರಟಾಗಿದೆ, ಸುಮ್ನೆ ನೀವೆಲ್ಲ ನೆನಪಿಸ್ತಾ ಇದ್ದೀರಿ ಅಂತೆಲ್ಲ ಮಾತಾಡ್ತಾರೆ. ನೀವೇ ನೋಡಿದ್ರಲ್ವಾ? ಸೊ ಮಾತಾಡೋರ್ಗೆ ಅದು ಕಾಣಲ್ಲ, ಯಾಕೆಂದ್ರೆ ಮಾತಾಡೋದಕ್ಕೆ ಏನ್ ಬೇಕಾಗಿಲ್ಲವಲ್ಲ. ಯಾವುದೋ ಟೌನ್ ಅಲ್ಲಿ ಯಾವುದೋ ಒಂದು ಆಡಿಟೋರಿಯಂ ಅಲ್ಲಿ ನಿಂತ್ಕೊಂಡು ಏನ್ ಬೇಕಾದ್ರೂ ಭಾಷಣ ಮಾಡಬಹುದು. ಸೊ ವಾಸ್ತವ ಹಾಗಿಲ್ಲ. ಅದನ್ನ ನಾವು ತಿಳ್ಕೊಂಡೇನೆ ನಾವು ಹಳ್ಳಿಗಳಿಗೆ ಬಂದಿದ್ದೇವೆ. ಈಗ ಒಂದು 500-600 ಹಳ್ಳಿಗಳನ್ನ ನಾವು ತಿರುಗಿ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಾವು ಇದೊಂದೇ ತರದ ಕಾರ್ಯಕ್ರಮ ಅಲ್ಲ, ಇದು ಗೃಹ ಪ್ರವೇಶ ಕಂ ಸಹಭೋಜನ. ಇನ್ನೂ ಬೇರೆ ರೀತಿಯ ಕಾರ್ಯಕ್ರಮ ಮಾಡ್ತೇವೆ. ನೀವೆಲ್ಲ ನೋಡಿರ್ತೀವಿ, ಸಾವಿರಾರು ಜನರನ್ನ ಒಂದ್ ಕಡೆ ಸೇರಿಸಿ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸುವಂತದ್ದು ಪ್ರತಿಜ್ಞಾ ವಿಧಿ ಅಂತ ಹೇಳ್ತೀವಿ. ಅದನ್ನ ಮಕ್ಕಳಿಗೆ ಮಾತ್ರ ಮಾಡಿಸ್ತಾ ಇದೀವಿ, ಈಗ ದೊಡ್ಡವ್ರಿಗೂ ಮಾಡಿಸ್ತಾ ಇದೀವಿ. ಎಲ್ಲ ಒಂದು ಆಟ ಆಡ್ತಾ ಇದ್ರೆ ದೊಡ್ಡವರು ಈ ಕ್ರಿಕೆಟ್ ಎಲ್ಲ ಆಡ್ತಿರ್ತಾರಲ್ಲ, 20 ವರ್ಷ 30 ವರ್ಷ ಹುಡುಗರು ಇರ್ತಾರಲ್ಲ, ಅವ್ರನ್ನೂ ಸೇರಿಸಿ ಒಂದು ಪ್ರತಿಜ್ಞೆ ಮಾಡಿಸ್ತಾ ಇದೀವಿ. ನಮ್ಮ ಮನೆಯಲ್ಲಿ ಈ ತರ ಅಭ್ಯಾಸ ನಾವು ಇಟ್ಕೊಳ್ಳೋದಿಲ್ಲ, ಸಮಾನವಾಗಿ ನೋಡ್ತೀವಿ ಅಂತ. ಸೊ ಎಲ್ಲೆಲ್ಲ ಅವಕಾಶಗಳು ಸಿಗ್ತಾವೋ ಅಲ್ಲೆಲ್ಲ ಕೂಡ ನಾವು ಹೋಗಿ ಈ ವಿಷಯದ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದೀವಿ. ಈಗ ಕೋಲಾರ ಜಿಲ್ಲೆನ ದಾಟಿ ಈಗ 16 ಜಿಲ್ಲೆಗಳಿಗೆ ನಾವು ಹೋಗಿದ್ದೇವೆ. ಆಂಧ್ರ ತಮಿಳುನಾಡಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಬಹಳ ದೊಡ್ಡ ಚಾಲೆಂಜ್ ಇದೆ, ಯಾಕೆಂದ್ರೆ ನಮ್ ತರ ಇನ್ನೆಲ್ಲೂ ಕೂಡ ಟೀಮ್ ಕೆಲಸ ಮಾಡ್ತಾರೆ. ಅದೇ ದುರಂತ. ಈಗ ನಾವು ಮಾಡ್ತಾ ಇದೀವಿ ಬಿಡಪ್ಪ, ಬೇರೆ ಕಡೆ ಇನ್ನೊಬ್ರು ಮಾಡ್ತಾರೆ ಅಂತ ಇಲ್ಲ. ನಾವೇ ಹೋಗ್ಬೇಕು, ಇಲ್ಲಿಗೆ ಆಂಧ್ರಕ್ಕೂ ಹೋಗ್ಬೇಕು, ತಮಿಳುನಾಡಿಗೂ ಹೋಗ್ಬೇಕು. ಯಾರು ಕೂಡ ಎಲ್ಲೂ ಕೂಡ ನಿರಂತರವಾಗಿ ಈ ರೀತಿಯ ಕೆಲಸಗಳನ್ನ ಮಾಡದೇ ಇರೋ ಕಾರಣಕ್ಕೆ ಅಸ್ಪೃಶ್ಯತೆ ಉಳಿದೆ. ಅವ್ರು ಹೇಳ್ತಾ ಇದ್ರು ಅಸ್ಪೃಶ್ಯತೆ ಕಿರಿರಿಮೆ ಜನರಲ್ ಇದೆಯಲ್ಲ, ಅದನ್ನ ಹೋಗ್ಲಾಡ್ಸೋದಕ್ಕೆ ಏನ್ ಮಾಡ್ಬೇಕು ಅಂತ. ಸರಿಯಾದ ಎಜುಕೇಶನ್ ಸಿಕ್ಕಿದ್ರೆ ಹೋಗುತ್ತೆ ಅಂತ. 70 ವರ್ಷದ ಎಜುಕೇಶನ್ ಪಡ್ಕೊಂಡಿದೀವಲ್ಲ ಅಲ್ವಾ? ಈಗ DC ಸಾಹೇಬ್ರು ಹೇಳ್ತಾರೆ ಎಜುಕೇಟೆಡ್ ಈಗ ಅಸ್ಪೃಶ್ಯತೆಯನ್ನು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ. ಇದೊಂದು ಹೊಸ ರೀತಿಯ ಚಾಲೆಂಜ್ ಇದೆ. ಸೊ ಹಾಗಾಗಿ ನಾವು ಪ್ರಾಕ್ಟಿಕಲ್ ಆಗಿ ಆರಂಭದಲ್ಲಿ ಕೈ ಹಿಡಿದು ಒಳಗಡೆ ಕರ್ಕೊಂಡು ಬರ್ಬೇಕು. ಸೊ 4 ಸಲ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋದ್ರೆ ಅಭ್ಯಾಸ ಆಗ್ಬಿಡುತ್ತೆ. ಎರಡನೇದೇನ್ ಗೊತ್ತಾ, ನಾವು ಪಬ್ಲಿಕ್ ಆಗಿ ಮಾಡ್ತಾ ಇದೀವಿ, ಎಲ್ರಿಗೂ ಗೊತ್ತಾಗೋ ತರ ಮಾಡ್ತಾ ಇದೀವಿ. ಸೊ ಈಗ ಇವತ್ತು ಇವ್ರ ಮನೆಯಲ್ಲಿ ಎಲ್ಲರ ಮುಂದೆ ಪ್ರವೇಶ ಮಾಡಿಸಿದೀವಿ, ಸರ್ವ ಮನೆ ಪ್ರವೇಶ ಮಾಡಿದೀವಿ ಅಂದ್ರೆ ನಾಳೆ ಎಲ್ಲೂ ಕೂಡ ಆಚೆ ನಿಲ್ಲಕ್ಕಾಗಲ್ಲ, ಯಾಕಂದ್ರೆ 4 ಜನಕ್ಕೆ ಗೊತ್ತಾಗಿದೆ ಅಲ್ವಾ? ಸೊ ಹಾಗಾಗಿ ನಾವು ಪಬ್ಲಿಸಿಟಿಯನ್ನ ಹೆಚ್ಚಿಕೊಡ್ತಾ ಇರೋದು. ಅಂದ್ರೆ ಇವ್ರ ಮನೆಗೆ ಹೋಗ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾದ್ರೆ, ಜಯರಾಮ್ ರೆಡ್ಡಿ ಸರ್ ಮನೆಗೆ ಹೋಗ್ತಾರೆ, ನಮ್ಮ ಮನೆಗೆ ಏನಕ್ಕಪ್ಪ ಕರೀಬಾರ್ದು ಅಂತ ಹೇಳಿ ಅವ್ರಿಗೂ ಕೂಡ ಕರಿಬೇಕು ಅನ್ನುವಂಥ ಭಾವನೆ ಹುಟ್ಟುತ್ತೆ ಅನ್ನುವಂಥ ಕಾರಣಕ್ಕೆ ನಾವು ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದು ಖಂಡಿತವಾಗಿ ಯಶಸ್ಸು ಇದಕ್ಕೆ ಸಿಗತ್ತೆ. ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡ್ಬೇಕು, ಅದೊಂದೇ ನಮ್ಗ ಅಂತ ಅನಿಸಿರೋ ದಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಿಮ್ರಾವತನಹಳ್ಳಿ ಗ್ರಾಮದಲ್ಲಿ ಈ ದಿನ ತುಂಬಾ ಹಬ್ಬದ ವಾತಾವರಣ ಇದೆ. ಏನಂದ್ರೆ ನಮ್ಮ ಮಹದೇವ್ ಸರ್, ಶಿವಪ್ಪ ಸಾರು, ನಾವು ಎಲ್ಲಿ ನೋಡಿದ್ರು ಫೋನ್ ಅಲ್ಲಿ ವಿಡಿಯೋ ಬರ್ತಾ ಇತ್ತು, ಪೇಪರ್ ಅಲ್ಲಿ ಬರ್ತಾ ಇತ್ತು, ನೋಡ್ತಾ ಇದ್ವು. ಆದ್ರೂ ಇವತ್ತು ಪ್ರಕೃತಿಯಾಗಿ ನೋಡ್ದು ಅವ್ರ ಕೆಲಸ ಏನು, ಅವ್ರ ಸಾಧನೆ ಏನು ಅನ್ನೋದು ತುಂಬಾ ಸಂತೋಷ. ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಈ ಅಸ್ಪೃಶ್ಯತೆ ಅನ್ನೋದು ಮೈಂಡ್ ಅಲ್ಲಿ ಇರಬಾರ್ದು, ದೇಶದಲ್ಲಿ ಇರಬಾರ್ದು. ಆಲ್ ಆರ್ ಒನ್ ಅಂತ ಇರ್ಬೇಕು. ಅದು ಒಳ್ಳೆಯ ಕೆಲಸ, ಅದು ಒಳ್ಳೆ ಕೆಲಸ, ಒಳ್ಳೇದದು. ಇವಾಗ ಎಲ್ಲಾದ್ರಲ್ಲೂ ನಮ್ಮ ಸರ್ಕಾರನೂ ಅದೇ ಮಾಡಬೇಕು. SC ಅನ್ನೋದು, ST ಅನ್ನೋದು, ಜನರಲ್ ಅನ್ನೋದು, ಆ ಭೇದ ಭಾವನೆ ಫಸ್ಟ್ ಗೌರ್ಮೆಂಟ್ ತೆಗೆದು ಬಿಡ್ಬೇಕು. ಆಲ್ ಆರ್ ಒನ್ ಅನ್ನೋವಾಗ ಆಲ್ ಆರ್ ಒನ್ನೇ ಇಟ್ರೆ ನನಗೆ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ನನ್ನ ಉದ್ದೇಶ. ಅವಾಗ ಅವ್ರ ಮನೆಯಲ್ಲಿ ನಾವು ಊಟ ಮಾಡ್ಬೋದು, ನಮ್ಮ ಮನೆಯಲ್ಲಿ ಅವ್ರು ಮಾಡ್ಬೋದು, ಅವರು ನಾವು ಅಣ್ಣ ತಮ್ಮಂದ್ರಾಗೆ ಇರ್ತೀವಿ. ಅವರು SC ಅಂತಾರೆ, SC ಅಂತಾರೆ, ಜನರಲ್ ಅಂತಾರೆ, BCMA ಅಂತಾರೆ. ಅಲ್ಲಿ ಕ್ಯಾಟಗರಿ ಬಂದು ಇಲ್ಲಿ ಹಿಂಗ್ ಮಾಡಿದ್ರೆ ಕಷ್ಟ ಆಗ್ತದೆ. ಆದ್ರೆ ಎಲ್ಲ ಒಂದೇ. ಇವಾಗ ಮಾಡಿರೋದು ನಮ್ಮ ಸಾರ್ ಅವರು ತುಂಬಾ ಹೆಮ್ಮೆ ಕೆಲಸ. DC ಅವರು, SP ಅವರು ನಮ್ಮ ಚರಿತ್ರೆಯಲ್ಲಿ ನನಗ್ ಗೊತ್ತಿದ್ದಂಗೆ ತಿಮ್ರಾವತ್ನಲ್ಲಿ ಗಡಿಭಾಗಕ್ಕೆ ಬಂದಿಲ್ಲ.
ಆದ್ರೂ ಗಡಿಭಾಗದಲ್ಲಿ ಬಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಒಂದು ತಾಲೂಕ್ ಮಟ್ಟ, ಸ್ಟೇಟ್ ಮಟ್ಟದಲ್ಲಿ ಹೋಗತ್ತೆ ಈ ಪ್ರೋಗ್ರಾಮ್. ಇದು ಅಂತ ಕೆಲಸ ನಮ್ಮ ಸಾರ್ ಅವರು ಮಾಡಿದ್ದಾರೆ. ತುಂಬಾ ನಮ್ಮ ತಿಮ್ರಾವತ್ನಲ್ಲಿ ಪರವಾಗಿ ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ಈ ಮೂಲಕ. ಥ್ಯಾಂಕ್ ಯು.